ಮಧುಗಿರಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಗೆ ತಾಲೂಕು ಅಧ್ಯಕ್ಷರಾಗಿ ನೇಮಕವಾಗಿರುವ ಪ್ರದೀಪ್ ಕೆ ರವರು ಮಧುಗಿರಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಂಘಟನೆ ಬಲಪಡಿಸುವ ಸಲುವಾಗಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಹಾಜರಿದ್ದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ DSS ಅಲ್ಲಿ ಅನಿವಾರ್ಯವಾಗಿ ನಾನು ವೈದ್ಯದ ಕಾರಣ ಅಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಫ್ಯಾಮಿಲಿ ಮೆಂಬರ್ಗೆ ನಮ್ಮ ಮಗನಿಗೆ ಸ್ವಲ್ಪ ಮೈಸೂರು ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ್ರೆ ಅನಿವಾರ್ಯ ಬಂದಿರೋದ್ರಿಂದ ನಾನು ಸ್ವಲ್ಪ ಈಗ ಇದನ್ನು ಇನ್ಚಾರ್ಜ್ನ ನಮ್ಮ ಪ್ರದೀಪ್ ಅವ್ರ ಕೈಲಿ ಕೊಡ್ತಾ ಇದ್ದೀನಿ. ಸೊ ಅವ್ರ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅವ್ರಿಗೆ ಏನು ಬ್ಯಾಕಪ್ ಕೊಡಬೇಕು ನಾವು ಹಿಂದೆ ಕೊಡ್ತಾ ಇರ್ತೀವಿ. ಅವ್ರ ಜೊತೆ ದಿನ ಅಪ್ಡೇಟಲ್ಲಿ ಇರ್ತೀವಿ. ಸೊ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿನ ಇನ್ನು ಬೇಸ್ ಮಟ್ಟ ತಳಮಟ್ಟದಲ್ಲಿ ಇದನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ನಾನು ಪ್ರದೀಪ್ ಅವ್ರ ಜೊತೆ ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಏನು ಬೇಕೋ ಅಪ್ಡೇಟ್ಸ್ನ ನಾನು ಅವ್ರದ್ದು ಮಾಡ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ಈಗ ಮುಂದಿನ ದಿನದಲ್ಲಿ ಹೋಬಳಿ ಮಟ್ಟದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರನ್ನ ಗಟ್ಟಿ ಮಾಡಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ನಾವು ಒಂದು ಸಂಘಟನೆ ಮಾಡ್ತಾ ಅದೇ ರೀತಿಯಲ್ಲಿ ಅಲ್ಲಿ ಪ್ರೆಸೆಂಟ್ ಏನು ಕುಂದುಕೊರತೆ ಇದೆ ಅದನ್ನು ನಾವು ಆಲಿಸಬೇಕಾಗಿದೆ. ಅಲ್ಲಿನ ಪ್ರೆಸೆಂಟ್ ಸಿಚುವೇಶನ್ಸ್ ಏನಿರುತ್ತೆ ಅದನ್ನ ನೋಡಿಕೊಂಡು ಅಲ್ಲಿನ ಜನಗಳಿಗೆ ನಾವು ಸ್ಪಂದಿಸ್ತಾ ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಆಸರೆಯಾಗಿ ನಿಂತ್ಕೊಂಡ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬೆಳಗ್ಗೆನೆ ಕರೆದ್ರು. ಮನೆಯಲ್ಲಿ ಸಡನ್ ಆಗಿ ಏನೋ ಒಂದು ಇದಾಯಿತು, ಅನಿವಾರ್ಯ ಕಾರಣಕ್ಕೆ ಅಲ್ಲಿ ಹೋಗ್ಬೇಕಾಯ್ತು, ಬಹಳ ಲೇಟ್ ಆಯಿತು. ಅದ್ರಿಗೆ ಕ್ಷಮೆ ಇರಲಿ ಅಂತ ನಿಮ್ಮನ್ನು ಕೇಳ್ತಾ ಮುಂದಿನ ಕಾರ್ಯನ ರೂಪಿಸ್ತಾ ಇದ್ದಾರೆ. ಅವ್ರಿಗೆ ಪ್ರದೀಪ್ ಅವ್ರ ಜೊತೆಗೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಟೌನ್ ಅಧ್ಯಕ್ಷರು ನಾಗರಾಜ್ ಸರ್ ಇದ್ದಾರೆ. ಅವರು ಅಷ್ಟೇ ಇಲ್ಲಿ ಏನು ನಮ್ಮ ಟೌನ್ ಏನಿದೆ ಮಧುಗಿರಿ ಟೌನು, ಈ ಟೌನಲ್ಲಿ ಪ್ರತಿಯೊಂದು ವಾರ್ಡ್ಸಲ್ಲೂ ಹೋಗ್ಬಿಟ್ಟು ಮೆಂಬರ್ಶಿಪ್ನ ಕೊಡಬೇಕು ಅವರು. ಅದೇ ರೀತಿಯಲ್ಲಿ ಮೆಂಬರ್ಶಿಪ್ ಕೊಟ್ಕೊಂಡು ಇಲ್ಲಿ ಆ ಏರಿಯಾ ವೈಸಲ್ಲಿ ಏನು ತೊಂದರೆ ಇದೆ, ಏನು ಪ್ರಾಬ್ಲಮ್ ಇದೆ, ನಮ್ಮ ದಲಿತರು. ಸೊ ನಮಗೆ ದಲಿತರು ನಿಮಗೆಲ್ಲ ಗೊತ್ತಿದೆ, SCs ಅಲ್ಲಿ 101 ಕ್ಯಾಸ್ಟ್ ಏನು ಬರುತ್ತೆ ಎಲ್ಲ ಬರ್ತಾರೆ. ಸೊ STs ಅಲ್ಲೂ ಬರ್ತಾರೆ. ಸೊ ಈವನ್ ಅಪ್ಪರ್ಸ್ ಏನಿದ್ದಾರೆ ಬ್ರಾಹ್ಮಿನ್ಸು, ವೈಶ್ಯಾಸು, ಏನು ಒಂದು 4 ಕ್ಯಾಸ್ಟಸ್ ಅಪ್ಪರ್ಸ್ ಅಂತ ಕರೀತಾರೆ, ಅವ್ರನ್ನ ಬಿಟ್ಟು ಮಿಕ್ಕಿದವರೆಲ್ಲ ದಲಿತರು ಅಂತಲೇ ನಾನು ಕನ್ಸಿಡರ್ ಮಾಡ್ಕೊತೀನಿ. ನಮ್ಮ ಇದ್ರ ಪ್ರಕಾರ ನನ್ನ ಆತ್ಮಕ್ಕೆ ಇನ್ನು ಮಿಕ್ಕಿದವರೆಲ್ಲ ದುಡಿದು ತಿನ್ನೋಂಥವ್ರು ಎಲ್ಲರೂ ದಲಿತರನ್ನೇ. ಬೇರೆಯವ್ರಿಗೆ ಔಟ್ಲುಕ್ಕರ್ಸ್ಗೆ SC STಗಳು ಮಾತ್ರ ದಲಿತರು ಅನ್ನೋ ಥರ ಇಂಡಿಕೇಟ್ ಮಾಡ್ತಾರೆ. ಬಟ್ ನನಗೆ ಆ ಥರ ಇಲ್ಲ, ಎಲ್ಲರೂ ದಲಿತರನ್ನೇ. ದುಡ್ಡು ತಿನ್ನೋಂಥ ಶ್ರಮಜೀವಿಗಳು ಯಾರಿದ್ದಾರೋ ಅವರೆಲ್ಲ ದಲಿತರಂತಲೇ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಮುಂದಿನದಲ್ಲಿ ತುಂಬ ಈಗ ಆಗಸ್ಟ್ 15 ಒಂದು ಸ್ಟ್ರೈಕ್ ಮಾಡಬೇಕು ಅಂತ ಇದ್ದಾರೆ. ಅವ್ರಿಗೆ ನೀವು ಇಲ್ಲಿ ಬಂದಿರೋ ಅಂತ ಎಲ್ಲರೂ ನೀವು ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ನೀವು ಅವತ್ತಿನ ಸ್ಟ್ರೈಕ್ ದಿನ ಪಾರ್ಟಿಸಿಪೇಟ್ ಮಾಡೋ ಅಂಥ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಹೆಚ್ಚಿನ ಜನಸಂಖ್ಯೆ ಪಾರ್ಟಿಸಿಪೇಟ್ ಮಾಡಬೇಕು ಆ ಒಂದು ಸ್ಟ್ರೈಕಲ್ಲಿ. ಯಾಕೆಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಕ್ತಿ ಏನು ಅಂತ ನಾವು ಒಂದು ಈ ಗೌರ್ಮೆಂಟಿಗೆ ನಾವು ತೋರಿಸ್ಬೇಕಾಗುತ್ತೆ. ಯಾಕೆ ಅಂದರೆ ಎಷ್ಟೋ ಜನ ಒಂದೇ ಒಂದು ಪ್ರಾಬ್ಲಮ್ನ ಇಟ್ಕೊಂಡು ತಾಲೂಕು ಆಫೀಸ್ ಅಲಿತಾನೆ ಇದ್ದಾರೆ. ಇನ್ನೂ ಒಂದು ಹತ್ರ ಹೇಳ್ಬೇಕು ಅಂದರೆ ನಮ್ಮ ಸಂಘಟನೆಯಲ್ಲಿರೋರೇ ತುಂಬ ಓಡಾಡ್ತಾ ಇದ್ದಾರೆ, ಆದರೂ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಸೊ ಆಗ್ತಾ ಇಲ್ಲ ಅಂದರೆ ಅಸಡ್ಡೆ. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು DSS ಅವ್ರನ್ನ ತುಂಬ ತುಚ್ಛವಾಗಿ ನೋಡ್ತಾ ಇದ್ದಾರೆ, ಒಂದು ಮರ್ಯಾದೆ ಕೊಡ್ತಾ ಇಲ್ಲ, ಒಂದು ಇದು ಮಾಡ್ತಾ ಇಲ್ಲ. ಸೊ ಅವುಗಳೆಲ್ಲ ಹೋಗ್ಬೇಕು ಅಂದರೆ ಟೀಮ್ ಸ್ವಲ್ಪ ತಳಮಟ್ಟದಲ್ಲಿ ಸ್ಟ್ರಾಂಗ್ ಆಗಬೇಕು. ಸ್ಟ್ರಾಂಗ್ ಆಗಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕು, ಸಂಘಟಿತವಾಗಿರಬೇಕು. ಹಳ್ಳಿಯಲ್ಲೇನೋ ನಮ್ಮ ಕಾರ್ಯಕ್ರಮಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಇವೆಲ್ಲ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡು ಹೋದರೆ ಮುಂದೆ ನಮ್ಮ ಟೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನಗಾಗಿರೋಂಥ ಅನುಭವಗಳು. ಯಾಕೆ ಅಂದರೆ ನಾನು ಒಂದೂವರೆ ವರ್ಷ 2 ವರ್ಷ ನಾನು ತಾಲೂಕು ಅಧ್ಯಕ್ಷ ಆಗಿದ್ದಾಗೆ ಕಂಡು ಬಂದಂಥ ಕೊರತೆಗಳು, ನ್ಯೂನತೆಗಳು, ನಾನು ಅದನ್ನು ಸರಿ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಬಟ್ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಸಂಘಟನೆ ಅಂದಿದ ತಕ್ಷಣ ಏನೋ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ ಬೇರೆಯವರೆಲ್ಲ. ಸೊ ಆ ಥರ ಇರಬಾರ್ದು. ಸೊ ಒಂದು ಸಂಘಟನೆಗೆ ಬಂದಿದ ತಕ್ಷಣ ಈ ಕಾರ್ಡ್ ಇಟ್ಕೊಂಡ್ಬಿಟ್ಟು ನಾನು ಎಲ್ಲ ಆಫೀಸಸ್ಸಲ್ಲೂ ಬೇರೆ ಥರ ಮಾಡ್ಬೋದಾ ಅಂತ ಮೈಂಡ್ಸೆಟ್ನ ಬಿಟ್ಬಿಟ್ಟು ನಮ್ಮ ದೀನ ದಲಿತರ ಬಗ್ಗೆ, ಅಸ್ಪೃಶ್ಯರು ಏನಿದ್ದಾರೆ ಈಗಲೂ ಅಸ್ಪೃಶ್ಯತೆನ ಒಳಗಾಗಿ ಹಿಂಸೆ ಪಡ್ತಾ ಇದ್ದಾರೆ, ಅವ್ರುಗಳನ್ನ ನಾವು ಬ್ಯಾಕಪ್ ಮಾಡಬೇಕು. ಅವರು ತಲೆ ಎತ್ಕೊಂಡು
ಛಾತಿ ಎತ್ಕೊಂಡು ಗೌರವವಾಗಿ ಅವರು ಕ್ಯಾಸ್ಟ್ನ ಧೈರ್ಯವಾಗಿ ಗಂಟಘೋಷವಾಗಿ ಹೇಳ್ಕೊಂಡು ಓಡಾಡೋಂಥ ಕಾಲ ಬರಬೇಕು. ಕಾಲ ಬರಬೇಕು ಅಂದರೆ ನಾವು ಕೈ ಬಾಯಿ ಕಚ್ಚೆ ನಮ್ಮ ಗುರುಗಳಾದ ಬೆಲ್ಲದಮಡು ಕೃಷ್ಣಪ್ಪ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕೈ ಬಾಯಿ ಕಚ್ಚೆ ಇದನ್ನ ಯಾವಾಗಲೂ ನಾವು ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಯಾವತ್ತು ಲೂಪ್ಸ್ ಬಿಟ್ಕೊಟ್ಬಿಡ್ತೀವಿ, ಬೇರೆಯವ್ರ ಹತ್ರ ಕೈ ಚಾಚ್ತೀವಿ, ನಾವು ತುಂಬ ಚೀಪ್ ಆಗಿಬಿಡ್ತೀವಿ. ಸೊ ಯಾರ ಹತ್ರ ನಾವು ಕೈ ಚಾಚದೆ ಪ್ರಾಮಾಣಿಕವಾಗಿ ನಾವು ಹೋರಾಡಬೇಕು. ನೊಂದಂಥವ್ರಿಗೆ ನಾವು ಆಸರೆ ಆಗಬೇಕು. ಅವ್ರಿಗೆ ಅವ್ರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿಕೊಟ್ರೆ ಅವನು ಹೋಗ್ಬಿಟ್ಟು ಒಂದು 200 ಜನಕ್ಕೆ ಹೇಳ್ತಾನೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಬ್ರು ಈ ಥರ ಇದ್ದಾರೆ, ಈ ಥರ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರು, ಬನ್ನಿ ಇನ್ನೂ ಒಂದು 10 ಜನಕ್ಕೆ ಕರ್ಕೊಬರ್ತಾನೆ. 10 ಜನ ಆಗ್ತಾ 1000 ಜನ, ಲಕ್ಷ ಜನ ನಮಗೆ ಈ ತಾಲೂಕಲ್ಲಿ ಕಾರ್ಯಕರ್ತರು ಬರ್ತಾರೆ. ಸೊ ಇದೇ ಥರ ನೀವು ಒಂದು ಥೀಮ್ ಇಟ್ಕೋಬೇಕು, ಒಂದು ಗೋಲ್ ಇಟ್ಕೋಬೇಕು. ನಾವು ಅಲ್ಲಿ ರೀಚ್ ಆಗಬೇಕು ಅಂತಂದರೆ ಈ ಏನು ವರ್ಕ್ ಮಾಡಬೇಕು ನಾವು ಅದಕ್ಕೆ ಆ ಪ್ಲಾನಿಂಗ್ ಮಾಡಿಕೊಂಡು ಅದನ್ನು ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಟೀಮ್ನ ಚೆನ್ನಾಗಿ ಕಟ್ಬೋದು ಅಂತ ಹೇಳ್ತಾ ಅವ್ರಿಗೆ ಮುಂದಿನ ದಿನದಲ್ಲಿ ಈ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ, ಅಧ್ಯಕ್ಷತೆಯನ್ನು ಅವರ ಆದಿ ಸುಗಮವಾಗಲಿ ಅಂತ ನಾನು ಕೇಳ್ಕೊಂತ ನಾನು ಒಂದೆರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಸಭೆಗೆ ಧನ್ಯವಾದಗಳನ್ನು ಹೇಳ್ತಾ ಜೈ ಭೀಮ್. ಸಭೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಡಿ ಹನುಮಂತರಾಯಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಚಾರಕ್ಕೋಸ್ಕರ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಾ, ಜನ ಕರ್ಕೊಂಬರೋದು, ಹಣದ ಸಮಸ್ಯೆ ಎಲ್ಲ ಹಂಚ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಫೈನಲ್ ಆಗಿ ಮುಂದಿನ ಭಾನುವಾರ ನಮ್ಮ ರಾಜ್ಯ ಕಾರ್ಯದರ್ಶಿ ಕೃಷ್ಣಪ್ಪ ಬರ್ತಾರೆ. ಅವರು ಮಾರ್ಗದರ್ಶನದಲ್ಲಿ ಮುಂದೆ ಏನು ಮಾಡೋದು ಭಾನುವಾರ ಅವತ್ತು ಡೇಟು ಅವತ್ತು ಎಲ್ಲ ಫೈನಲೈಸ್ ಆಗ್ತೈತೆ. ಅಂದರೆ ಅದಕ್ಕೆ ಮುಂಚೆ ಪೂರ್ವವಾಗಿ ಸಭೆ ಹೋಗಿ ನೀವು ಮಾಡ್ರಿ ಅಂತ ಹೇಳಿದ್ರು, ಬಂದಿದ್ದೀವಿ, ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ಈಗ ಏನಾದ್ರು 15ನೇ ತಾರೀಕಿಗೆ ಮುಂದಿನ ಭಾನುವಾರ ಮ್ಯಾಕ್ಸಿಮಮ್ ಜನ ಬರೋ ಮೀಟಿಂಗ್ ಮುಂದಿನ ಸಂಡೇ ಅವತ್ತು ಫೈನಲ್ ನೆಕ್ಸ್ಟ್ ಸಂಡೇ ಸಿಗಲ್ಲ ನಮಗೆ 15ನೇ ತಾರೀಕು ಒಳಗೆ. ಅದನ್ನ ಮುಂದಿನ ಭಾನುವಾರ ಮ್ಯಾಕ್ಸಿಮಮ್ ಜನ ಬಂದು ನೀವು ಒಂದು ಸಭೆಯಲ್ಲಿ ಮಾತಾಡಿ ಈ ಸಭೆ ಯಶಸ್ವಿ ಮಾಡಿ ಆಮೇಲೆ ನಮ್ಮ ಧರಣಿನ ಯಶಸ್ವಿ ಮಾಡಬೇಕು, ಮ್ಯಾಕ್ಸಿಮಮ್ ಜನ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿಗೆ ಎಲ್ಲರೂ ಒಂದಿನ ಸಲ್ಲಿಸುತ್ತಾ ಇವತ್ತು ನಾನು ಮಾತನ್ನು ಮಾತಾಡ್ತೀನಿ. ಜೈ ಭೀಮ್, ಜೈ ಬಂಗಾರಿ. ಮಧುಗಿರಿ ನಗರದ ಅಧ್ಯಕ್ಷ ನಾಗರಾಜು, ತಾಲೂಕು ಉಪಾಧ್ಯಕ್ಷ ಶಿವಣ್ಣ, ತಾಲೂಕಿನ ಎಲ್ಲ ಹೋಬಳಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಅಧ್ಯಕ್ಷರೇ, ದಲಿತ ಸಂಘರ್ಷ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿದ್ದೀರಾ. ರವಿ ಅವರು ರಾಜೀನಾಮೆ ಹಿನ್ನೆಲೆ ನೀವು ಆಯ್ಕೆಯಾಗಿದ್ದೀರಾ. ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆಯ ಉದ್ದೇಶ ಏನು, ಯಾವ ರೀತಿ ನಡ್ಕೊಂಡು ಹೋಗ್ತೀರಾ ಸಂಘಟನೆ? ನಮ್ಮ ರವಿಕುಮಾರ್ ಸರು ಭಾಳ ಹೋರಾಟ ಮಾಡಿದ್ದಾರೆ. ಅವರು ಪಾಪ 2 ವರ್ಷದಿಂದ ಭಾಳ ನೊಂದು ಬೆಂದು ಅಂಥ ಹಿರಿಯ ಜೀವಗಳಿಗೂ ಮತ್ತು ಯಾರು ಅಧಿಕಾರಿಗಳಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆಲ್ಲ ಅವರು ಸಾಧ್ಯವಾದಷ್ಟು ಅವ್ರಿಗೆ ನ್ಯಾಯ ಕೊಡಿಸಿದ್ದಾರೆ. ಅದಕ್ಕಿಂತ ನಿಶ್ಚಿತವಾಗಿ ನಾನು ಗಮನ ಹರಿಸಿ ಅವರು ನನ್ನ ಕೈಲಾದಷ್ಟು ಅವರ ಮನಸ್ಸು ಹತ್ರಕ್ಕೆ ಹೋಗಿ ಅವರು ಮನದಾಳದ ಮಾತುಗಳು ಕೇಳಿ ಅವರು ಕಷ್ಟ ಸುಖ ಏನು ಎತ್ತ ಅಂತ ಅವ್ರ ಕಷ್ಟ ನನ್ನ ಕಷ್ಟ ಅಂದುಕೊಂಡು ಅದೇ ಥರ ಅವರು ಅನುಭವ ಹೇಗಿತ್ತು ಅದಕ್ಕಿಂತ ಎಚ್ಚೆತ್ತವಾಗಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸದೆ ಅಧಿಕಾರನ ಸದುಪಯೋಗವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ 2 ಮಾತು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.